ಸಮಾನ ವೇತನ ವಜಾಗೊಂಡ ನೌಕರರ ಮರು ನೇಮಕ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಇಂದಿನಿಂದ ಸಾರಿಗೆ ಸಂಘಟನೆ ಅನಿರ್ದಿಷ್ಟಾವಧಿ ಉಪವಾಸ ಧರಣಿ ಆರಂಭಿಸಿದೆ. ನಗರದ ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ನಿಗಮಗಳ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಒಕ್ಕೂಟಗಳು ಸತ್ಯಾಗ್ರಹಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಗೆ ಮುಂದಾಗಿವೆ. ಸಾರಿಗೆ ನೌಕರರ ಹಿಂಬಾಕಿ, ಸಮಾನ ವೇತನ, ಕಾರ್ಮಿಕ ಸಂಘಟನೆಗಳ ಚುನಾವಣೆ, ವಜಾಗೊಂಡ ನೌಕರರ ಮರು ನೇಮಕಕ್ಕೆ ಆಗ್ರಹಿಸಿ ಈ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಮಿಕ ಇಲಾಖೆ ಆಯುಕ್ತರ ಸಭೆಯಲ್ಲಿ ಸಾರಿಗೆ ನೌಕರರ ಮುಖಂಡರು ಆಗಸ್ಟ್ 5ರಂದು ಕರೆ ನೀಡಿರುವ ಸಾರಿಗೆ ಮುಷ್ಕರದಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಪಡುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಮತ್ತೆ ಆಗಸ್ಟ್ 2ರಂದು ಮತ್ತೊಂದು ಹಂತದ ಸಭೆ ನಡೆಯಲಿದ್ದು, ಒಂದು ವೇಳೆ ಅಂತಿಮ ನಿರ್ಧಾರವಾಗದಿದ್ದರೆ ಹೋರಾಟ ಶತಸಿದ್ಧ ಎಂದು ಸಾರಿಗೆ ಮುಖಂಡರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಈಗಾಗಲೇ ಸಾರಿಗೆ ಸಂಘಟನೆಯು ಒಂದು ಬಣ ಈಗಾಗಲೇ ಆಗಸ್ಟ್ 5ರಿಂದ ಬಸ್ ನಿಲ್ಲಿಸಿ ಹೋರಾಟ ಮಾಡುವುದಾಗಿ ತಿಳಿಸಿದ್ದು, ಈ ಪ್ರತಿಭಟನೆಯಲ್ಲಿ ಅಖಂಡ ಕರ್ನಾಟಕ ರಾಜ್ಯ ಸಾರಿಗೆ ಕಾರ್ಮಿಕ ಮಹಾಮಂಡಳಿ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಒಕ್ಕೂಟ, ಕೆಬಿಎನ್ಎನ್ ವರ್ಕರ್ಸ್ ಫೆಡರೇಷನ್, ಕೆಎಸ್ಆರ್ಟಿಸಿ ನಿಗಮಗಳ ಎಸ್ಸಿ/ಎಸ್ಟಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಅಧಿಕಾರಿಗಳು ಹಾಗೂ ನೌಕರರ ಸಂಘ ಸಮನ್ವಯ ಸಮಿತಿ ಹಾಗೂ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ವಿಕಲಚೇತರ ನೌಕರರ ಸಂಘ ಈ ಪ್ರತಿಭಟನೆಗೆ ವ್ಯಕ್ತಪಡಿಸಿ ಸಂಘಟನೆಗಳ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಸದಸ್ಯರು ಪಾಲ್ಗೊಂಡು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆಯನ್ನ ವ್ಯಕ್ತಪಡಿಸಿದ್ದಾರೆ. ಈಡೇರಿಸಿದ ಸರ್ಕಾರಗಳಿಗೆ, ಸಾರಿಗೆ ನೌಕರರ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ನಾಲ್ಕು ನಿಗಮಗಳ ಒಕ್ಕೂಟದ ಹೋರಾಟಕ್ಕೆ, ಅನಿರ್ದಿಷ್ಟಾವಧಿ ಹೋರಾಟಕ್ಕೆ, ಸತ್ಯಾಗ್ರಹಕ್ಕೆ, ಅನಿರ್ದಿಷ್ಟಾವಧಿ ಸತ್ಯಾಗ್ರಹಕ್ಕೆ ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಹೋರಾಟ ಹೋರಾಟ ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸಿದ ಸರ್ಕಾರಗಳಿಗೆ, ಸಾರಿಗೆ ನೌಕರ ಮಾಡಿದ್ದೀವಿ. ಸೊ ನಮ್ಮ ಬೇಡಿಕೆಗಳು ಏನಿದಾವೆ, ಸರ್ಕಾರ ಪ್ರಣಾಳಿಕೆಯಲ್ಲಿ ಸಾರಿಗೆ ನೌಕರಿಗೂ ಸರ್ಕಾರಿ ನೌಕರಿಗಿರುವ ಸರಿ ಸಮಾನ ವೇತನ ನೀಡ್ತೇವೆ ಅಂತ ಏನ್ ಕೊಟ್ಟಿದ್ದಾರೆ ಭರವಸೆನ, ಆ ಭರವಸೆನ ಕೂಡಲೇ ಈಡೇರಿಸಬೇಕು. ಈಗಾಗಲೇ 2-3 ಮೀಟಿಂಗ್ಗಳಾಗಿದ್ದಾವೆ. ಕೇವಲ ಮೀಟಿಂಗ್ಗಳು ಮಾತ್ರ ನಮ್ಮ ಸರ್ಕಾರಗಳು ಸೀಮಿತವಾಗಬಾರ್ದು. ಏನು ವಿಳಂಬ ನೀತಿಯಿಂದ ಸಾರಿಗೆ ನೌಕರರಿಗೆ ತುಂಬಾ ಬೇಸತ್ತಿದ್ದಾರೆ. ಸೊ ಕೂಡಲೇ ಸಭೆಯನ್ನ ಕರೆದು ಮುಖ್ಯಮಂತ್ರಿಗಳು ನಮಗೆ ಪ್ರಣಾಳಿಕೆ ಭರವಸೆಯನ್ನು ನೀಡಿದ್ದಾರೆ. ಆ ಪ್ರಣಾಳಿಕೆ ಭರವಸೆಯನ್ನು ಈಡೇರಿಸಬೇಕು. ನಂತರ 38 ತಿಂಗಳ ಹಿಂಬಾಕಿ ಏನಿದೆ, ಆ ಹಿಂಬಾಕಿಯನ್ನ ಕೂಡಲೇ ಬಿಡುಗಡೆ ಮಾಡಬೇಕು. ಅದರಲ್ಲೂ ಮುಖ್ಯವಾಗಿ ನಿವೃತ್ತಿ ನೌಕರರಿಗೆ ಮೊದಲ ಆದ್ಯತೆಯಲ್ಲಿ ನೀಡಬೇಕು. ನಂತರ 2020 ಮತ್ತೆ 2021ರಲ್ಲಿ ಏನು ಸಾರಿಗೆ ನೌಕರರ ಮುಷ್ಕರದಲ್ಲಿ ಆಗಿರುವಂತ ಪ್ರಕರಣಗಳನ್ನ ಎಲ್ಲ ಹಿಂಪಡೆದು ನೌಕರರು ಮತ್ತೆ ಅವರ ಕುಟುಂಬ ಸದಸ್ಯರ ಮೇಲೆ ಹಾಕಿರುವ ಪೊಲೀಸ್ ಪ್ರಕರಣಗಳನ್ನು ಸಹ ಹಿಂಪಡಿಬೇಕು. ಮತ್ತು ಕಾರ್ಮಿಕ ಸಂಘಟನೆ ಚುನಾವಣೆ ನಡೆದಿಲ್ಲ, ಆ ಚುನಾವಣೆಗಳನ್ನ ಕೂಡಲೇ ನಡೆಸಬೇಕು ಅನ್ನೋದನ್ನ ಒತ್ತಾಯಿಸಿ ಇವತ್ತಿಂದ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಮತ್ತು ಧರಣಿ ಸತ್ಯಾಗ್ರಹ ಮಾಡ್ತಾ ಇದೀವಿ. ಮೊದಲ ದಿನದಿಂದ ನಾನು ಮತ್ತೆ ನಮ್ಮ ಸಂಘಟಕರು ಇರ್ತೀವಿ. ನಾವು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಮಾಡಕ್ಕೆ ಇವತ್ತಿಂದ ಶುರು ಮಾಡ್ತೀವಿ ಸರ್. ಇದು ಶಾಂತಿಯುತವಾದ ಸಾರಿಗೆ ಸಂಸ್ಥೆ ಕಾರ್ಯಾಚರಣೆಗೆ ಅಡಚಣೆ ಉಂಟು ಮಾಡದಂತ ರೀತಿಯಲ್ಲಿ ನಾವು ಮಾಡ್ತಾ ಇರುವಂತ ಹೋರಾಟ ಇದು. ಇದರಲ್ಲಿ ಯಾವುದೇ ರೀತಿಯಲ್ಲಿ ಸಾರಿಗೆ ನೌಕರರಿಗೆ ಸಮಸ್ಯೆ ಆಗುವಂತ ವಿಚಾರಗಳಿಲ್ಲ. ಇಲ್ಲಿ ಯಾರು ಕರ್ತವ್ಯವನ್ನು ಬಿಟ್ಟು ಬಂದಿಲ್ಲ. ಅವರವರ ಕರ್ತವ್ಯಗಳನ್ನ ಮುಗಿಸಿ ವಾರದ ರಜೆ ಇರೋರು ಡ್ಯೂಟಿ 10 ಇಡೋರು ಮಾತ್ರ ಬಂದಿರೋದ್ರಿಂದ ಬರ್ತಾ ಇರೋದ್ರಿಂದ ಸೊ ಅಲ್ಲಿ ಯಾವುದೇ ಒಂದು ಪ್ರಶ್ನೆನೂ ಉದ್ಭವ ಆಗಲ್ಲ. ಇವತ್ತು ಸರ್ಕಾರ ಕಳೆದ ಸಭೆ ನಡೆಸ್ತು ನಮ್ಮ ಆ ಸಭೆ ನಡೆಸಿದ ನಂತರ ಒಂದು ವಾರದ ಸಮಯದಲ್ಲಿ ಸಭೆನ ಕರಿತೀವಿ, ನಿಮ್ಮ ಬೇಡಿಕೆ ಏನಿದೆ ಅದ್ರ ಬಗ್ಗೆ ಮಾತುಕತೆ ಮಾಡ್ತೀವಿ, ಆದಷ್ಟು ಕೂಡಲೇ ಅದನ್ನ ಈಡೇರಿಸಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ದುರ್ದೈವ ಏನಂದ್ರೆ 1 ವಾರ ಕಳೆದಾಯ್ತು, 15 ದಿವಸ ಆಗಿದೆ. 15 ದಿವಸ ಆಗಿದ್ರು ಕೂಡ ಇನ್ನೂ ಕೂಡ ಕರೆಯುವಂತ ಸೂಚನೆ ಇಲ್ಲ. ಆ ಕರಿಬೇಕಾದಂತ ಒಂದು ಪ್ರಮೇಯನ ನಾವು ಸೃಷ್ಟಿ ಮಾಡೋಕ್ಕೋಸ್ಕರ ಇವತ್ತು ಈ ಒಂದು ನಮ್ಮ ಧರಣಿ ಕಾರ್ಯಕ್ರಮ ಏನು ಅನಿರ್ದಿಷ್ಟಾವಧಿ ಉಪವಾಸ ಕಾರ್ಯಕ್ರಮ ಹಾಕೊಂಡಿದ್ದೀವಿ.
ಇದು ಸರ್ಕಾರದ ಗಮನ ಸೆಳೀಕೋಸ್ಕರ ಮಾಡ್ತಿರುವಂತ ಒಂದು ಶಾಂತಿಯುತವಾದಂತ ಒಂದು ಹೋರಾಟ ಕಾರ್ಯಕ್ರಮ. ಈ ಶಾಂತಿಯುತ ಹೋರಾಟ ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹಿತರು ಇವಾಗಲೇ ಚಂದ್ರಶೇಖರ್ ಹೇಳ್ದ ಹಾಗೆ ಕೆಲಸ ಬಿಟ್ಬಿಟ್ಟು ಯಾರು ಬರ್ತಾ ಇಲ್ಲ. ಎಸ್ಮಾ ನಮಗ್ ಜಾರಿ ಆಗೋ ಹಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಸಾರ್ವಜನಿಕ ಸೇವೆ ನೀಡುವಂತಹದ್ದು ಯಾವ ಸೇವೆ ಇದೆ ಆ ಸೇವೆನ ನಾವು ಏನಾದ್ರು ಅಡ್ಡ ತಂದಾಗ ಮಾತ್ರ ನಮ್ಮ ಮೇಲೆ ಎಸ್ಮಾ ಬರುತ್ತೆ. ನಾವು ಇವತ್ತು ಏನ್ ಬಸ್ ನಿಲ್ಲಿಸ್ಬಿಟ್ಟು ಇಲ್ಲಿ ಬಂದು ಧರಣಾ ಕಾರ್ಯಕ್ರಮ ಆಗ್ಲಿ ನಮ್ ಜೊತೆ ಉಪವಾಸ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಂತ ನಾವು ಕರೆ ಕೊಟ್ಟಿಲ್ಲ ಕಾರ್ಮಿಕರಿಗೆ. ನಾವು ಕರೆ ಕೊಟ್ಟಿರೋದು ಬಹಳ ಸ್ಪಷ್ಟವಾಗಿದೆ. ಯಾರು ರಜೆ ಇದೆ, ಯಾರು ವೀಕ್ಲಿ ಆಫ್ ಇದೆ, ಯಾರು ಇವತ್ತು ನಿವೃತ್ತಿ ಆಗಿದ್ದಾರೆ, ಆ ನಿವೃತ್ತಿ ಆಗಿರುವಂತ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದಾರೆ ಅವ್ರುಗಳು ಇಲ್ಲಿ ಬನ್ನಿ. ಅವ್ರು ಬಂದು ಈ ಒಂದು ಶಾಂತಿಯುತ ಧರಣಾ ಕಾರ್ಯಕ್ರಮ ಏನಿದೆ ಇದರಲ್ಲಿ ತಾವು ಭಾಗವಹಿಸಿ ಸರ್ಕಾರದ ಗಮನನ ಸೆಳೀರಿ ಅಂತ ನಾವು ಹೇಳಕ್ ಇವತ್ತು ಸುರೇಶ್ ಅಂತ ಹೇಳ್ಬಿಟ್ಟು ನಾನು ರಾಜ್ಯದ ಗೌರವ ಅಧ್ಯಕ್ಷ ಆಗಿದ್ದೀನಿ. ಈ ಒಕ್ಕೂಟದ ಒಂದು ಸಂಚಾಲಕರು ಕೂಡ ಆಗಿದ್ದೇನೆ. ಅಧ್ಯಕ್ಷ, ಸಮನ್ವಯ ಸಮಿತಿ ಅಧ್ಯಕ್ಷ, ಯಾವ ರೀತಿ ಸಮನ್ವಯ ಕಾಪಾಡಿ ನ್ಯಾಯ ಕೊಡ್ತೀರಾ ಈ ನೌಕರ ವರ್ಗಕ್ಕೆ? ಇವತ್ತು ಕರ್ನಾಟಕ ರಾಜ್ಯ ಸಾರಿಗೆ 4 ನಿಗಮಗಳ ಒಕ್ಕೂಟದಿಂದ ಮತ್ತೆ ಹಲವಾರು ಸಂಘಟನೆಗಳ ಜಂಟಿಯಾಗಿ ನಡೀತಿರೋ ಈ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ SC ನೌಕರ ಸಮನ್ವಯ ಸಮಿತಿ ಬೆಂಬಲವನ್ನ ಕೊಡ್ತಾ ಇದೆ. ಯಾಕೆಂದ್ರೆ ಈ ಹೋರಾಟ ನ್ಯಾಯಯುತವಾಗಿದೆ, ಸಂವಿಧಾನಬದ್ಧವಾಗಿದೆ. ಇವರ ಬೇಡಿಕೆಗಳು ಕೂಡ ಸರ್ಕಾರ ನಿರ್ಲಕ್ಷ್ಯ ಮಾಡುವಂತ ಬೇಡಿಕೆಗಳಲ್ಲ. ಸಂವಿಧಾನದ 39D ನಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತೇಳಿ ಅವತ್ತಿನ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಬರೆದಿದ್ದಾರೆ. ಇಲ್ಲೇ ನೌಕರರ ಬೇಡಿಕೆ ಕೂಡ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ ಅನ್ನೋದು ನಮ್ಮ ಬೇಡಿಕೆ ಆಗಿದೆ. ಮತ್ತೆ ಇಲ್ಲಿ 38 ತಿಂಗಳ ಬಾಕಿ ಕೂಡ ಇದೆ, ಅದನ್ನು ಕೂಡ ಕೊಡ್ಬೇಕಾಗಿದೆ. ಅವೆಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತೇನು ಸರ್ಕಾರ ಇದೆ, ಈ ಸರ್ಕಾರ ಮತ್ತೆ ಆಡಳಿತಕ್ಕೆ ಬರಬೇಕಾಗದಲ್ಲಿ ಸಾರಿಗೆ ನೌಕರರು ಅವರ ಕುಟುಂಬಗಳ ಪಾತ್ರ ಅಪ್ರತಿಮವಾಗಿದೆ. ಮತ್ತೆ ಸರ್ಕಾರವೂ ಕೂಡ ಆ ಪಕ್ಷದ ಚುನಾವಣೆಯಲ್ಲಿ ಗೆದ್ದು ಬಂದಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ತೀವಿ ಅಂತ ಚುನಾವಣಾ ಪ್ರಣಾಳಿಕೆ ಅಧ್ಯಕ್ಷರಾಗಿದ್ದಂತ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ರಚನೆಯಾದಂತ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ. ಮೊನ್ನೆ ಮುಖ್ಯಮಂತ್ರಿಗಳು ಮತ್ತೆ ಆ ಮುಖಂಡರೆಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟಿರುವ ಆಶ್ವಾಸನೆಯನ್ನ ತಿಳಿಸಿರುವ ಅಂಶವನ್ನ ಅನುಷ್ಠಾನ ಮಾಡಿ ಅನ್ನೋದಷ್ಟೇ ನಮ್ಮ ನೌಕರರ ಬೇಡಿಕೆ ಆಗಿದೆ. ಯಾಕೆಂದ್ರೆ ಇವತ್ತು ರಾಷ್ಟ್ರದಲ್ಲೇ ಅತಿ ಕಡಿಮೆ ವೇತನವನ್ನ ಪಡೆಯುವಂತ ಸಾರಿಗೆ ನೌಕರು ಯಾರು ಇದ್ರೆ ಕರ್ನಾಟಕದ ನೌಕರು. ಆದ್ರೆ ಹೆಚ್ಚು ಚೆನ್ನಾಗಿರೋ ಬಸ್ಗಳು ಇರೋ ರಾಜ್ಯ ಯಾವ್ದಾದ್ರು ಇದ್ರೆ ಕರ್ನಾಟಕ ರಾಜ್ಯ. ಇವತ್ತು ಶಕ್ತಿ ಯೋಜನೆ ತಂದಿದ್ದಾರೆ. 500 ಕೋಟಿ ಜನ ಪ್ರಯಾಣ ಮಾಡಿದ್ದಾರೆ ಮಹಿಳೆಯರು. 500 ಕೋಟಿ ಜನವನ್ನ ಆರೋಗ್ಯಕರವಾಗಿ ಅವರ ಸ್ಥಳಕ್ಕೆ ಕರ್ಕೊಂಡೋಗಿ ಬಿಟ್ಟುವಂತದ್ದು ಸಾರಿಗೆ ನೌಕರು. ಅವರ ಬದ್ಧತೆಗೆ ನಾವು ಗೌರವಿಸಬೇಕಾಗಿದೆ. ಸರ್ಕಾರ ಈ ಕೂಡಲೇ ಸಂವಿಧಾನಬದ್ಧ ಸಂವಿಧಾನದಲ್ಲಿರುವ 39D ಪ್ರಕಾರ ಇರುವಂತ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡಿಸೋದಕ್ಕೆ ಸರ್ಕಾರ ಕ್ರಮ ವಹಿಸಬೇಕು ಅಂತೇಳಿ ಶಾಂತಿಯುತ ಹೋರಾಟ ಇದು, ವಿಧ್ವಂಸಕ ಹೋರಾಟ ಅಲ್ಲ. ಮತ್ತೆ ಅದೇ ರೀತಿ ಈ ನೌಕರರ ಹೋರಾಟವನ್ನ ಹೊಡಿಬೇಕು ಅಂತ ಷಡ್ಯಂತ್ರ ಮಾಡ್ತಿರುವಂತವ್ರನ್ನು ಕೂಡ ನಾವು ಧಿಕ್ಕಾರವನ್ನ ಹೇಳ್ತಾ ಸರ್ಕಾರದ ಜನಪರ ಕಾರ್ಯಕ್ರಮಗಳಿಗೆ ಬೆಂಬಲವನ್ನು ಕೂಡ ಕೊಡ್ತಾ ನಮ್ಮ ಮೂಲಭೂತ ಬೇಡಿಕೆ ಈಡೇರಿಸಬೇಕು ಅನ್ನೋದು ಈ ನೌಕರರ ಬೇಡಿಕೆ. ಸರ್ಕಾರ ಈಡೇರಿಸಬೇಕು ಅಂತ ಹೇಳಿ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತೀನಿ. ಥ್ಯಾಂಕ್ ಯು.